ಮಿಂಚು ಕೋತಿ ಮತ್ತು ಬಲಿಷ್ಠ ಮೊಸಳೆ. ಕಥೆಯ ಹಿನ್ನೆಲೆ: ಪಚ್ಚೆ ಹಸಿರಿನಿಂದ ತುಂಬಿದ ಮತ್ತು ಹಾಲ್ನೊರೆಯಂತೆ ಹರಿಯುವ ಸುಖವಾಹಿನಿ ನದಿಯ ದಡದಲ್ಲಿ ಒಂದು ಬೃಹತ್ ಮತ್ತು ಹಳೆಯ ನೆಲ್ಲಿಕಾಯಿ ಮರ ಇತ್ತು. ಈ ಮರದ ತುಂಬಾ ಸಿಹಿ ಮತ್ತು ರಸಭರಿತವಾದ ನೆಲ್ಲಿಕಾಯಿಗಳು ಇರುತ್ತಿದ್ದವು. ಈ ಮರದ ಮೇಲೆ ವಾಸಿಸುತ್ತಿದ್ದ ಕೋತಿಯ ಹೆಸರು ಚಿಂಟು. ಚಿಂಟು ಬಹಳ ಚುರುಕು, ಸ್ನೇಹಪರ ಮತ್ತು ತುಂಬಾ ಉತ್ಸಾಹಿ ಕೋತಿಯಾಗಿತ್ತು. ನದಿಯ ಆಳವಾದ ಭಾಗದಲ್ಲಿ ವಾಸಿಸುತ್ತಿದ್ದ ಬಲಿಷ್ಠ ಮೊಸಳೆಯ ಹೆಸರು ಕ್ರೂರೇಶ್. ಕ್ರೂರೇಶ್ ಸಾಮಾನ್ಯವಾಗಿ ಮಂಕಾಗಿರುತ್ತಿದ್ದರೂ ಅವನಿಗೆ ಚಿಂಟುನ ಸಿಹಿ ನೆಲ್ಲಿಕಾಯಿಗಳ ಮೇಲೆ ಕಣ್ಣು ಇತ್ತು. ಸ್ನೇಹದ ಆರಂಭ: ಒಂದು ದಿನ ಕ್ರೂರೇಶ್ ನದಿಯ ನೀರಿನಲ್ಲಿ ವಿಶ್ರಾಂತಿ ಪಡೆಯುತ್ತಿದ್ದಾಗ ಒಂದು ನೆಲ್ಲಿಕಾಯಿ ನೇರವಾಗಿ ಅವನ ತಲೆಯ ಮೇಲೆ ಬಿತ್ತು. ಅದನ್ನು ರುಚಿ ನೋಡಿದ ಕ್ರೂರೇಶನಿಗೆ ಅದರ ಸಿಹಿ ಎಷ್ಟು ಇಷ್ಟವಾಯಿತೆಂದರೆ ಅವನು ಪ್ರತಿದಿನ ನದಿಯ ದಡಕ್ಕೆ ಬಂದು ನೆಲ್ಲಿಕಾಯಿಗಳನ್ನು ಕೇಳಲು ಪ್ರಾರಂಭಿಸಿದ. ಚಿಂಟು ಸಹ ಬಹಳ ಉದಾರ ಮನಸ್ಸಿನವನಾಗಿದ್ದ. ಅವನು ಪ್ರತಿದಿನ ಕ್ರೂರೇಶನಿಗೆ ಸಾಕಷ್ಟು ಸಿಹಿ ನೆಲ್ಲಿಕಾಯಿಗಳನ್ನು ಕೊಡುತ್ತಿದ್ದ. ಹೀಗೆ ಸ್ವಲ್ಪ ದಿನಗಳಲ್ಲಿ ಚಿಂಟು ಮತ್ತು ಕ್ರೂರೇಶ್ ಉತ್ತಮ ಸ್ನೇಹಿತರಾದರು. ಅವರು ಗಂಟೆಗಟ್ಟಲೆ ನೆಲ್ಲಿಕಾಯಿಗಳ ಬಗ್ಗೆ, ನದಿಯ ಬಗ್ಗೆ ಮತ್ತು ಕಾಡಿನ ಸುದ್ದಿಗಳನ್ನು ಮಾತನಾಡುತ್ತಿದ್ದರು. ದುಷ್ಟ ಆಲೋಚನೆ: ದಿನಗಳು ಕಳೆದಂತೆ ಕ್ರೂರೇಶನ ಪತ್ನಿಯಾದ ಸುಮಿತ್ರಾ ಕೋಪಗೊಂಡಳು. ನಿಮ್ಮ ಸ್ನೇಹಿತ ಚಿಂಟು ಪ್ರತಿದಿನ ಈ ಸಿಹಿಯಾದ ಹಣ್ಣುಗಳನ್ನು ತಿನ್ನುತ್ತಾನಲ್ಲವೇ? ಹಾಗಾದರೆ ಅವನ ಹೃದಯವು ಎಷ್ಟು ಸಿಹಿಯಾಗಿರಬೇಕು? ನನಗೆ ಆ ಕೋತಿಯ ಸಿಹಿಯಾದ ಹೃದಯವನ್ನು ತಿನ್ನಲೇಬೇಕು ಎಂದು ಹಠ ಹಿಡಿದಳು. ಕ್ರೂರೇಶ್ ತನ್ನ ಸ್ನೇಹಿತನಿಗೆ ಮೋಸ ಮಾಡಲು ಇಷ್ಟವಿರಲಿಲ್ಲ. ಆದರೆ ತನ್ನ ಹೆಂಡತಿಯ ಒತ್ತಾಯಕ್ಕೆ ಮಣಿದು ದುಷ್ಟ ಯೋಜನೆ ರೂಪಿಸಿದ. ವಿಶ್ವಾಸದ್ರೋಹದ ಪ್ರಯಾಣ: ಮರುದಿನ ಕ್ರೂರೇಶ್ ಚಿಂಟು ಬಳಿ ಹೋಗಿ, ಸ್ನೇಹಿತ ಚಿಂಟು, ನಿನಗಾಗಿ ನನ್ನ ಮನೆಯಲ್ಲಿ ನನ್ನ ಪತ್ನಿ ಒಂದು ದೊಡ್ಡ ಔತಣಕೂಟವನ್ನು ಏರ್ಪಡಿಸಿದ್ದಾಳೆ. ನನ್ನ ಮನೆ ನದಿಯ ಆಚೆ ದಡದಲ್ಲಿದೆ. ನಿನಗೆ ಈಜಲು ಆಗುವುದಿಲ್ಲ. ನೀನು ನನ್ನ ಬೆನ್ನ ಮೇಲೆ ಕುಳಿತುಕೋ, ನಾನು ನಿನ್ನನ್ನು ಹೊತ್ತೊಯ್ಯುತ್ತೇನೆ ಎಂದು ಹೇಳಿದ. ಚಿಂಟು ತುಂಬಾ ಸಂತೋಷದಿಂದ ಒಪ್ಪಿಕೊಂಡು ಕ್ರೂರೇಶನ ಬೆನ್ನಿನ ಮೇಲೆ ಕುಳಿತುಕೊಂಡ. ಅವರು ನದಿಯ ಮಧ್ಯಭಾಗಕ್ಕೆ ಬಂದಾಗ ಕ್ರೂರೇಶ್ ನಕ್ಕುತ್ತಾ, ನನ್ನ ಪ್ರೀತಿಯ ಸ್ನೇಹಿತ ಚಿಂಟು, ದುಃಖಿಸಬೇಡ. ಆದರೆ ನನ್ನ ಹೆಂಡತಿ ನಿನ್ನ ಸಿಹಿ ಹೃದಯವನ್ನು ತಿನ್ನಲು ಬಯಸಿದ್ದಾಳೆ. ಅದಕ್ಕಾಗಿಯೇ ನಾನು ನಿನ್ನನ್ನು ಕರೆದುಕೊಂಡು ಹೋಗುತ್ತಿದ್ದೇನೆ ಎಂದು ತನ್ನ ದುಷ್ಟ ಆಲೋಚನೆಯನ್ನು ಬಹಿರಂಗಪಡಿಸಿದ. ಜಾಣಕೋತಿಯ ಉಪಾಯ: ಕ್ರೂರೇಶನ ಮಾತನ್ನು ಕೇಳಿ ಚಿಂಟು ಒಂದು ಕ್ಷಣ ಭಯಗೊಂಡರೂ ತನ್ನ ಜಾಣತನವನ್ನು ಕಳೆದುಕೊಳ್ಳಲಿಲ್ಲ. ಆತ ನಗುವಿನ ನಟನೆ ಮಾಡಿ, ಅಯ್ಯೋ ಕ್ರೂರೇಶ್, ನೀನು ಇದನ್ನು ಮೊದಲೇ ಹೇಳಬೇಕಿತ್ತು. ನಿನಗೆ ಗೊತ್ತಾ, ನಾವು ಕೋತಿಗಳು ನಮ್ಮ ಹೃದಯಗಳನ್ನು ಪ್ರತಿದಿನ ಮಲಗುವಾಗ ಮರದ ಕೊಂಬೆಯಲ್ಲಿ ತೆಗೆದಿಟ್ಟು ಮಲಗುತ್ತೇವೆ. ನಾವೀಗಾಗಲೇ ತುಂಬಾ ದೂರ ಬಂದಿದ್ದೇವೆ. ದಯವಿಟ್ಟು ನನ್ನನ್ನು ವಾಪಸ್ಸು ಮರದ ಬಳಿಗೆ ಕರೆದುಕೊಂಡು ಹೋಗು. ನಾನು ಬೇಗ ಹೋಗಿ ನನ್ನ ಹೃದಯವನ್ನು ತಂದು ನಿನಗೆ ಕೊಡುತ್ತೇನೆ ಎಂದು ಬುದ್ಧಿವಂತಿಕೆಯಿಂದ ಹೇಳಿದ. ಮೂರ್ಖನಾದ ಕ್ರೂರೇಶ್ ಕೋತಿಯು ತನ್ನ ಹೃದಯವನ್ನು ಮರದಲ್ಲಿ ತೆಗೆದಿಡಲು ಸಾಧ್ಯ ಎಂದು ನಂಬಿದ. ಸರಿ, ಹಾಗಾದರೆ ಬೇಗ ಬಾ ಎಂದು ಹೇಳಿ ಚಿಂಟುವನ್ನು ಮತ್ತೆ ನೆಲ್ಲಿಕಾಯಿ ಮರದ ಬಳಿಗೆ ಕರೆದುಕೊಂಡು ಬಂದ. ಕಹಿ ಅಂತ್ಯ: ಮರದ ಬಳಿ ಬಂದ ತಕ್ಷಣ ಚಿಂಟು ಒಂದೇ ಜಿಗಿತದಲ್ಲಿ ಮರದ ಮೇಲೆ ಹತ್ತಿದ ಮತ್ತು ಸುರಕ್ಷಿತವಾಗಿ ದೊಡ್ಡ ಕೊಂಬೆಯ ಮೇಲೆ ಕುಳಿತುಕೊಂಡ. ನಂತರ ಅವನು ಕ್ರೂರೇಶನ ಕಡೆಗೆ ನೋಡಿ ನಕ್ಕುತ್ತಾ, ಮೂರ್ಖ ಕ್ರೂರೇಶ್, ಹೃದಯವಿಲ್ಲದೆ ಯಾರಾದರೂ ಬದುಕಲು ಸಾಧ್ಯವೇ? ನಿನ್ನ ವಿಶ್ವಾಸದ್ರೋಹದಿಂದ ನನಗೆ ನೀನು ಎಂದಿಗೂ ಒಳ್ಳೆಯ ಸ್ನೇಹಿತನಲ್ಲ ಎಂದು ತಿಳಿದು ಬಂದಿತು. ಇಂದಿನಿಂದ ನಿನ್ನೊಂದಿಗೆ ನನ್ನ ಎಲ್ಲಾ ಸಂಬಂಧಗಳು ಇಲ್ಲಿಗೆ ಮುಗಿದವು. ನೀನು ಇಲ್ಲಿಂದ ಹೊರಟು ಹೋಗು ಎಂದು ಗದರಿಸಿದ. ಕ್ರೂರೇಶನಿಗೆ ತಾನು ಎಷ್ಟೊಂದು ಮೂರ್ಖನಾದೆ ಎಂದು ಅರಿವಾಗಿ ತನ್ನ ಸ್ನೇಹಿತನನ್ನು ಕಳೆದುಕೊಂಡ ದುಃಖದಿಂದ ತಲೆ ತಗ್ಗಿಸಿ ನಿಧಾನವಾಗಿ ನದಿಯಲ್ಲಿ ಈಜುತ್ತಾ ತನ್ನ ಮನೆಗೆ ಹಿಂತಿರುಗಿದ. ಕಥೆಯ ನೀತಿ: ಯಾವುದೇ ಪರಿಸ್ಥಿತಿಯಲ್ಲಿ ವಿಶ್ವಾಸ ಕಳೆದುಕೊಳ್ಳಬಾರದು ಮತ್ತು ಬುದ್ಧಿವಂತಿಕೆಯೇ ದೊಡ್ಡ ಶಕ್ತಿ.